ಅಲ್ಲು ಅರ್ಜುನ್ ಅರೆಸ್ಟ್ ತೆಲುಗು ರಾಜ್ಯಗಳನ್ನ ಬೆಚ್ಚಿ ಬೀಳಿಸಿದೆ. ರೇವತಿ ಸಾವಿಗೆ ಯಾರು ಹೊಣೆ ಹಾಗಾದ್ರೆ ಎಂಬ ಚರ್ಚೆಗೆ ಕಾರಣವಾಗಿದೆ. ಮತ್ತೆ ಪವನ್ ಕಲ್ಯಾಣ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ಅಲ್ಲು ಅರ್ಜುನ್ ಅರೆಸ್ಟ್ ಆದ ಹಿಂದೆ ರಾಜಕೀಯದ ಘಾಟು. ಮತ್ತೆ ಪವನ್ ಕಲ್ಯಾಣ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅಲ್ಲು ಅರ್ಜುನ್ ಅರೆಸ್ಟ್ ತೆಲುಗು ರಾಜ್ಯಗಳನ್ನು ಬೆಚ್ಚಿ ಬೀಳಿಸಿದೆ. ಅಲ್ಲು ಅರ್ಜುನ್ ಅಭಿಮಾನಿ ರೇವತಿ ಸಾವಿನ ವಿಚಾರ ಎರಡು ತೆಲುಗು ರಾಜ್ಯಗಳಲ್ಲೂ ಕೆರಳಿಸಿದೆ. ರೇವತಿ ಸಾವಿಗೆ ಯಾರು ಹೊಣೆ ಹಾಗಾದರೆ ಎಂಬ ಚರ್ಚೆಗೆ ಕಾರಣವಾಗಿದೆ. ಇದರ ಮಧ್ಯೆ ಈಗ ಪುಷ್ಪಾ ಹಾಗೂ ಗಬ್ಬರ್ ಸಿಂಗ್ ನಡುವಿನ ಟ್ವೀಟ್ ವಾರ್ ಕೂಡ ಜೋರಾಗಿದೆ. ಪುಷ್ಪಾ 2 ಸಿನಿಮಾ ಸಕ್ಸಸ್ ಖುಷಿಯಲ್ಲಿದ್ದ ಅಲ್ಲು ಅರ್ಜುನ್ಗೆ ದೊಡ್ಡ ಸಂಕಷ್ಟವೇ ಎದುರಾಗಿದೆ. ಸಿನಿಮಾ ಸಕ್ಸಸ್ ಪಾರ್ಟಿ ಮಾಡಿ ಮನೆಗೆ ಬಂದು ಬೆಚ್ಚಗೆ ಮಲಗಿದ್ದ ಅಲ್ಲು ಅರ್ಜುನ್ ಬೆಳಗ್ಗೆ ಎದ್ದು ತಿಂಡಿ ತಿನ್ನೋ ಮುನ್ನವೇ ಪೊಲೀಸರು ಅಲ್ಲು ಅರ್ಜುನ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಡ್ರೂಮ್ನಲ್ಲಿದ್ದ ಅಲ್ಲು ಅರ್ಜುನ್ನನ್ನು ಹೊರಗೆ ಕರೆದು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಅಲ್ಲು ಅರ್ಜುನ್ ಬಂಧನದ ಸುದ್ದಿ ಕೇಳಿ ಟಾಲಿವುಡ್ ಬೆಚ್ಚಿ ಬಿದ್ದಿತ್ತು. ಇದರ ನಡುವೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಶಾಕಿಂಗ್ ಟ್ವೀಟ್ ಮಾಡಿದ್ದಾರೆ. ಇನ್ನು ಪುಷ್ಪಾ 2 ಸಿನಿಮಾ ರಿಲೀಸ್ ಆಗಿದ್ದಾಗ ಪವನ್ ಕಲ್ಯಾಣ್ ಅಭಿಮಾನಿಗಳು ಸಿನಿಮಾ ನೋಡುವುದಿಲ್ಲ ಅಂತ ಹೇಳಿದ್ರು. ಸಿನಿಮಾಗೆ ಪಾಲಿಟಿಕ್ಸ್ನ ತಂದಿದ್ರು. ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಅಲ್ಲು ಅರ್ಜುನ್ YSRP ಅಭ್ಯರ್ಥಿ ಶಿಲ್ಪಾ ರವಿಯನ್ನು ಬೆಂಬಲಿಸಿದ್ದರು. ಪುಷ್ಪಾ 2 ಸಕ್ಸಸ್ ಮೀಟ್ನಲ್ಲೂ ಡಿಸಿಎಂ ಪವನ್ ಕಲ್ಯಾಣ್ ಅವರಿಗೆ ಸ್ಪೆಷಲ್ ಧನ್ಯವಾದ ತಿಳಿಸಿದ್ರು ಅಲ್ಲು ಅರ್ಜುನ್. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಮೃತಪಟ್ಟ ರೇವತಿ ಪತಿ ಪವನ್ ಕಲ್ಯಾಣ್ ಅಭಿಮಾನಿಯಾಗಿರಬೇಕು ಎಂದಿದ್ದಾರೆ. ಅದಕ್ಕೆ ಹೀಗೆ ಅಲ್ಲು ಅರ್ಜುನ್ ಅವರನ್ನ ಸಿಕ್ಕಿಸಿದ್ದಾರೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಪವನ್ ಕಲ್ಯಾಣ್ ಶಾಕಿಂಗ್ ಟ್ವೀಟ್. ನಟ ಅಲ್ಲು ಅರ್ಜುನ್ ಬಂಧನದ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಶಾಕಿಂಗ್ ಪೋಸ್ಟ್ ಒಂದನ್ನ ಹಾಕಿಕೊಂಡಿದ್ದಾರೆ. ಒಗ್ಗಟ್ಟಿನಲ್ಲಿ ಇದ್ರೆ ನಾವು ಯಾವತ್ತೂ ಬೀಳಲ್ಲ, ಬೇರೆಯಾದ್ರೆ ಬೀಳ್ತಾರೆ ಎಂದು ಪವನ್ ಕಲ್ಯಾಣ್ ಟ್ವೀಟ್ ಮಾಡಿದ್ದಾರೆ. ನಟ ಅಲ್ಲು ಅರ್ಜುನ್ ಅರೆಸ್ಟ್ ಬೆನ್ನಲ್ಲೇ ಪವನ್ ಕಲ್ಯಾಣ್ ಈ ಟ್ವೀಟ್ ಮಾಡಿದ್ಯಾಕೆ ಎನ್ನುವ ಪ್ರಶ್ನೆ ಮೂಡಿದೆ. ನಟ ಪವನ್ ಕಲ್ಯಾಣ್ ಟ್ವೀಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ಅಲ್ಲು ಅರ್ಜುನ್ ಹಾಗೂ ಪವನ್ ಕಲ್ಯಾಣ್ ಅಭಿಮಾನಿಗಳು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಟ್ವೀಟ್ನಲ್ಲಿ ಮಾತ್ರವಲ್ಲ, ಇವತ್ತು ಹಾಜರಾಗಿದ್ದ ಕಾರ್ಯಕ್ರಮವೊಂದರಲ್ಲೂ ಪವನ್ ಈ ಮಾತನ್ನೇ ಹೇಳಿದ್ದಾರೆ. ಅಲ್ಲು ಫ್ಯಾಮಿಲಿ ವರ್ಸಸ್ ಮೆಗಾ ಫ್ಯಾಮಿಲಿ ವಾರ್. ಅಲ್ಲು ಅರ್ಜುನ್ ಹಾಗೂ ಮೆಗಾ ಸ್ಟಾರ್ ಫ್ಯಾಮಿಲಿ ನಡುವೆ ಕೆಲ ತಿಂಗಳಿಂದಲೂ ಕೋಲ್ಡ್ ವಾರ್ ನಡೀತಾನೇ ಇದೆ. ಆಂಧ್ರ ವಿಧಾನಸಭೆ ಚುನಾವಣೆ ವೇಳೆ ನಟ ಅಲ್ಲು ಅರ್ಜುನ್ ಪವನ್ ಕಲ್ಯಾಣ್ ವಿರುದ್ಧ ಸ್ಪರ್ಧಿಸಿದ್ದ ಅಭ್ಯರ್ಥಿ ಪರ ಪ್ರಚಾರ ಮಾಡಿ ಮೆಗಾ ಸ್ಟಾರ್ ಫ್ಯಾಮಿಲಿ ಕೋಪಕ್ಕೆ ಗುರಿಯಾಗಿದ್ರು. ಇದೀಗ ಅಲ್ಲು ಅರ್ಜುನ್ನನ್ನ ಬಂಧಿಸಲಾಗಿದ್ದು ಪವನ್ ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ. ಮೆಗಾ ಸ್ಟಾರ್ ಫ್ಯಾಮಿಲಿಯಿಂದ ದೂರವಾಗದಿದ್ದರೆ ಅಲ್ಲು ಅರ್ಜುನ್ಗೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ ಎನ್ನುವಂತೆ ಪವನ್ ಟ್ವೀಟ್ ಮಾಡಿದ್ದಾರೆ ಎಂದು ನೆಟ್ಟಿಗರು ಊಹೆ ಮಾಡ್ತಿದ್ದಾರೆ. ಸ್ಟೇಷನ್ಗೆ ಬಂದ್ರ ಮೆಗಾ ಸ್ಟಾರ್ ಚಿರಂಜೀವಿ. ಅಲ್ಲು ಅರ್ಜುನ್ ಬಂಧನದ ವಿಚಾರ ಗೊತ್ತಾಗುತ್ತಿದ್ದಂತೆ ನಟ ಚಿರಂಜೀವಿ ಶಾಕ್ ಆಗಿದ್ದಾರೆ. ವಿಶ್ವಂಬರ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ತಕ್ಷಣ ಠಾಣೆಯತ್ತ ತೆರಳಿದ್ದಾರೆ ಎಂಬ ಸುದ್ದಿ ಟಾಲಿವುಡ್ ಅಂಗಳದಲ್ಲಿ ಹರಿದಾಡ್ತಿದೆ. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಯಾರಿಗೆ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಯಾರಿಗೊತ್ತು, ಮುಂದೊಂದು ದಿನ ಅಳಿಯ ಮಾವ ಒಂದಾದರೂ ಆಗಬಹುದು, ಇಲ್ಲ ಇಬ್ಬರ ನಡುವೆ ಹೀಗೆ ರಾಜಕೀಯದ ಕಿಚ್ಚು ಕಾಡ್ಗಿಚ್ಚಿನಂತೆ ಹಬ್ಬಲಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.